ಇದಕ್ಕೆ ಕಾರಣವಾಯ್ತಾ ಎರಡನೇ ಏರ್ಪೋರ್ಟ್ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಯಾಕಂದರೆ ಪ್ರತಿಷ್ಠೆಯ ಕಾಳಗ ಇಲ್ಲಿ ಎರಡನೇ ಏರ್ಪೋರ್ಟ್ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಮಹತ್ವಾಕಾಂಕ್ಷೆ ಏನಿದೆ ಆಗಬೇಕು. ಯಾಕಂದರೆ ಜನದಟ್ಟಣೆ ಜಾಸ್ತಿ ಆಗುತ್ತಾ ಇದೆ ಮುಂದಿನ 15 ವರ್ಷಗಳ ದೃಷ್ಟಿಯಿಂದ ಮತ್ತು ಬೆಂಗಳೂರು ದಿನೇ ದಿನೇ ಬೆಳೀತಾ ಇದೆ ಆಗಬೇಕು. ಆದರೆ ಈಗ ರಾಜಕೀಯ ಕಿತ್ತಾಟ ಕನಕಪುರದಲ್ಲೇ ಆಗಬೇಕು ಅಂತ DK ಶಿವಕುಮಾರ್ ಜಿದ್ದು, ಇಲ್ಲ ಅಲ್ಲಿ ಬೇಡ ತುಮಕೂರು ಬಳಿ ಆಗಬೇಕು ಅಂತ ಪರಮೇಶ್ವರ್ ಅವರ ಒತ್ತಡ. ಅದರ ಜೊತೆಗೆ ಶಿರಾ ಬಳಿಯೇ ಅಂದರೆ ಶಿರಾದ ಲಾಭಿ ಜಾಸ್ತಿ ಆಗ್ತಾ ಇದೆ. TB ಜಯಚಂದ್ರ ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ. ಇನ್ನು ಜಯಚಂದ್ರಗೆ ಸಾಥ್ ನೀಡಿದ್ದಾರೆ 30ಕ್ಕಿಂತ ಹೆಚ್ಚು ಶಾಸಕರು ಉತ್ತರ ಕರ್ನಾಟಕ ಭಾಗದವರು, ಮಧ್ಯ ಕರ್ನಾಟಕದವರು. ಶಿರಾದಲ್ಲಿ ಮಾಡಿದರೆ ಬೆಂಗಳೂರು ಏರ್ಪೋರ್ಟ್ ಆಗೋದಿಲ್ಲ, ಅದು ತುಮಕೂರು ಚಿತ್ರದುರ್ಗ ಏರ್ಪೋರ್ಟ್ ಆಗಿಬಿಡುತ್ತೆ. ಯಾಕಂದರೆ ಅದು ಹತ್ತಿರ ಆಗಿಬಿಡುತ್ತೆ ಅಂತ. ಬೆಂಗಳೂರಿನಿಂದ 120 ಕಿಲೋಮೀಟರ್ ಇದೆ ಶಿರಾ. ನಮಗೂ ವಿಜಯಪುರದಲ್ಲಿ ಏರ್ಪೋರ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆ. ಅದರಿಂದ ಬೆಂಗಳೂರು ಅಕ್ಕಪಕ್ಕ ಆದರೆ ಉತ್ತಮ ಅಂಥೇಳಿ MB ಪಾಟೀಲ್ ಹೇಳಿದ್ದಾರೆ. ನೋಡಿ, ಹೇಳಿಕೆಗಳು ಒಂದಕ್ಕೊಂದು ದ್ವಂದ್ವ. DCM ನೋಡಿದರೆ ಕನಕಪುರಕ್ಕಾಗಲಿ ಅಂತಾರೆ, ಪರಮೇಶ್ವರ್ ನೋಡಿದರೆ ಶಿರಾಕ್ಕಾಗಲಿ ಅಂತ ಹೇಳ್ತಾರೆ. ಈಗ MB ಪಾಟೀಲ್ನವ್ರು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಶಿರಾದಲ್ಲಿ ಆಯಿತು ಅಂತ ಹೇಳಿದ್ರೆ ಅದು ತುಮಕೂರು ಜಿಲ್ಲೆಗೆ ಬರುತ್ತೆ, ಚಿತ್ರದುರ್ಗಕ್ಕೆ ಹತ್ತಿರ ಆಗುತ್ತೆ. ಅಲ್ಲಿ ತೊಗೊಂಡು ಏನು ಮಾಡೋಣ, ಚಿತ್ರದುರ್ಗ ಮತ್ತು ತುಮಕೂರು ಏರ್ಪೋರ್ಟ್ ಆಗುತ್ತೆ, ಅದು ಬೆಂಗಳೂರು ಏರ್ಪೋರ್ಟ್ ಅಂತ ಆಗೋದಿಲ್ಲ. ನಮಗೂ ಕೂಡ ವಿಜಯಪುರದಲ್ಲಿ ಆಗಬೇಕು ಅಂತ ಆಸೆ ಇದೆ. ಆದರೆ ಬೆಂಗಳೂರು ಅಕ್ಕಪಕ್ಕ ಆದರೆ ಹತ್ತಿರ ಆದರೆ ಉತ್ತಮ ಆಗುತ್ತೆ, ವ್ಯಾವಹಾರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ MB ಪಾಟೀಲ್ ಹೇಳಿದ್ದಾರೆ. ಅಂದರೆ ಇಲ್ಲಿ ರಾಜಕೀಯ ಜಟಾಪಟಿ DK ಶಿವಕುಮಾರ್ ಅವರ ಕೈ ಮೇಲಾಗಬಾರ್ದು, ಕನಕಪುರಕ್ಕೆ ಹೋಗಬಾರ್ದು, ಆದರೆ ತುಮಕೂರು ಜಿಲ್ಲೆಯಲ್ಲೇ ಆಗಬೇಕು ಅನ್ನುವಂತಹ ಒತ್ತಡ ಜಾಸ್ತಿ ಆಗುತ್ತಾ ಇದೆ. TB ಜಯಚಂದ್ರ ಅವರು ಹೇಳ್ತಾ ಇದ್ರು, ಏನು ಕಡಿಮೆ ಆಗಿದೆ ಶಿರಾದಲ್ಲಿ ಮಾಡಲಿಕ್ಕೆ, ಯಾಕೆ ಹಿಂದೇಟಾಗ್ತಾ ಇದ್ದಾರೆ ನೋಡಿ. ಶಿರಾ ಆರಂಭದಲ್ಲಿ ಲಿಸ್ಟ್ನಲ್ಲೇ ಇರಲಿಲ್ಲ. ಕನಕಪುರದ 1-2 ಪ್ಲೇಸು, ನೆಲಮಂಗಲ, ಕುಣಿಗಲ್ಲು ರೋಡು, ಸೋಲ್ದೇವನಹಳ್ಳಿ, ಒಂದು 3 ಪ್ಲೇಸ್ ಶಾರ್ಟ್ ಲಿಸ್ಟ್ ರೆಡಿ ಮಾಡಿದ್ರು. ಆದರೆ ಈಗ ದಿಢೀರ್ ಅಂಥೇಳಿ ಶಿರಾದಲ್ಲಿ ಆಗಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಆಗುತ್ತಾ ಇದೆ. DK ಶಿವಕುಮಾರ್ ಅವರಿಗೆ ಇದನ್ನು ಬಿಟ್ಟುಕೊಡಬಾರ್ದು, ಅವ್ರಿಗೆ ಮತ್ತೆ ಮೈಲೇಜ್ ಸಿಕ್ಬಿಡುತ್ತೆ, ಅವ್ರ ಪ್ರತಿಷ್ಠೆ ಹೆಚ್ಚಾಗಿಬಿಡುತ್ತೆ. ಕನಕಪುರಕ್ಕೆ ಹೋಯಿತು ಅಂತ ಹೇಳಿದ್ರೆ ನಾನೇ ಮಾಡಿದೆ, ನಾನೇ ತಂದಿದ್ದು, ನನ್ನಿಂದನೇ ಆಗಿದ್ದು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಬೇಡ, ನಾವು ಒಂದು ಡಿಮ್ಯಾಂಡ್ ಇಡೋಣ. 4,5,000 ಎಕರೆ ಜಮೀನಿದೆ, ಸರ್ಕಾರಿ ಜಮೀನಿಲ್ಲಿ. ಜೊತೆಗೆ ಅಲ್ಲಿ ಹೇಮಾವತಿ ನೀರು ಬರುತ್ತೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇದೆ, ನ್ಯಾಷನಲ್ ಹೈವೇ ಇದೆ, ಇನ್ನೇನು ಬೇಕು ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಎಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ, ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಷನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದರೆ, ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ, ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಇಲ್ಲ, ನಮಗೆಲ್ಲ ಒಂದೇ ಅಲ್ಲ, ಎಲ್ಲಿದ್ದರೂ ಒಂದೇ. ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ, ಈ ಭಾಗದಲ್ಲಾದರೆ ಒಂದು 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು, ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ. ಗೊತ್ತಿಲ್ಲ, ಹೈಜಾಕ್ ಯಾಕಾಗುತ್ತೆ ಆ ಥರ ಏನು ಟೆಕ್ನಿಕಲ್ ಆಗಿ ಮಾಡ್ತಾರೆ ಅವರು, ಹಂಗೆಲ್ಲ ನಾವು ಎಕ್ಸ್ಪರ್ಟ್ ಕಮಿಟಿಯನ್ನು, ಕನ್ಸಲ್ಟೆಂಟ್ಸ್ನ, DPRನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನು ಕೊಡ್ತಾರೆ ಅವ್ರು ಕೊಟ್ಟು, ಅವರು ಶಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಶಿರಾದಾಗ ಮಾಡೋಣಂತೆ, ಬಿಜಾಪುರದಲ್ಲಿ ಮಾಡಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋದು ಕನಕಪುರ ಮಾಡೋಣಂತೆ. ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ. ಸ್ವಾಭಾವಿಕ. ನೋಡಿ, ಈಗ ಏನಾಗಿದೆ ಗೊತ್ತಾ, ಈಗ ನನ್ನನ್ನು ಹಿಡ್ಕೊಂಡು ಉತ್ತರ ಜನ, ನಮ್ಮ ಪಾಪ ಅರವಿಂದ್ ಬೆಲ್ಲದವ್ರು ಹೇಳ್ತಿದ್ರು, ಭಾಳಷ್ಟು ಜನ ನಾವೆಲ್ಲ ಬೆಳಗಾವಿ, ಹುಬ್ಳಿಯಿಂದ ಆ ಕಡೆ ಚಿತ್ರದುರ್ಗ ಕಡೆ ಬರ್ತೀವಿ, ಆ ಕಡೆ ಏರ್ಪೋರ್ಟ್ ಆದರೆ ನಮಗೆಲ್ಲ ಅನುಕೂಲ ಆಗ್ತದೆ ಅಂಥೇಳಿ. ಸೊ ಆ ಕಡೆ ಏರ್ಪೋರ್ಟ್ ಅಂದರೆ ಅದು ಟುವರ್ಡ್ಸ್ ಎಲ್ಲಿ ನೆಲಮಂಗಲ ಬರ್ತದಲ್ಲ ಈಗ, ಅಥವಾ ಬಾಯಲ್ಲಿದೆಯಲ್ಲ, ಇದು ಆ ಕಡೆ ಜನ